ನೋಡಿ, ಇಲ್ಲಿಯವರೆಗೂ ಕೂಡ ಬೆಂಗಳೂರಿನಲ್ಲಿ ಅನೇಕ ಮನೆಗಳನ್ನು ಕಟ್ಕೊಂಡು ಆರಾಮಾಗಿ ಸೈಟ್ ತೊಗೊಂಡು ಒಂದಿಷ್ಟು ನೆಮ್ಮದಿಯಾಗಿರೋಣಪ್ಪ. ಬೆಂಗಳೂರಿಗೆ ಬಂದ ಮೇಲೆ ಇನ್ನೇನಾದರೂ ಸಾಧನೆ ಮಾಡಿದ್ದೀವಿ ಅಂದರೆ ಒಂದು ಸೈಟ್ ತೊಗೊಂಡಿದ್ದೀವಪ್ಪ, ಒಂದು ಮನೆ ಕಟ್ಕೊಂಡಿದ್ದೀವಿ. ಅದು 600 ಸ್ಕ್ವೇರ್ ಫೂಟೇ ಇರ್ಬೋದು, 2030 ಇರ್ಬೋದು, 2040 ಇರ್ಬೋದು, 3040 ಇರ್ಬೋದು. ಯಾವುದೋ ಒಂದು ಸೈಟ್ ತೊಗೊಂಡಿದ್ದೀವಿ, ಒಂದು ಮನೆ ಕಟ್ಕೊಳ್ಬೇಕು. ಆದರೆ ಅದಕ್ಕಿನ್ನೂ ಖಾತೆನೇ ಆಗಿಲ್ಲ ಅಂತಂದರೆ ಹೆಂಗೆ? ಈ ಟೆನ್ಷನ್ ಬೆಂಗಳೂರಿನ ಬಹುತೇಕ ಲಕ್ಷಾಂತರ ಮಂದಿಗೆ ಇದ್ದಿದ್ದು. ಕಾರಣ, ಆ ಜಾಗಕ್ಕೆ ಖಾತೆ ಸಿಗದೇ ಇದ್ರೆ ಮುಂದೇನು ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಸರ್ಕಾರ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅವ್ರ ಜೇಬು ಖಾಲಿ ಆಗ್ಬಿಟ್ಟಿದೆ, ಅದಕ್ಕೆ ತುಂಬ್ಕೊಳ್ಳೋಕೆ ಒಂದು ದಾರಿ ಬೇಕು. ಹಾಗಾಗಿ ಈಗ ಬಿ ಖಾತಾ ಕೊಡೋಕೆ ಮುಂದಾಗಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಆದ ತಕ್ಷಣ ಎ ಖಾತಾಗೂ ಬರ್ತಾರೆ. ನೋಡಿ, ಬೊಕ್ಕಸ ತುಂಬಿಸಿಕೊಳ್ಳೋಕೆ ಸರ್ಕಾರ ಹೊಸ ಮಾರ್ಗವನ್ನು ಅನುಸರಿಸಿಕೊಂಡಿರೋದು. ಬಿ ಖಾತಾ ನೀಡೋಕೆ ಪಡೆಯೋಕೆ ಸಿಎಂ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಒನ್ ಟೈಮ್ ಸೊಲ್ಯೂಷನ್ ಅಡಿ 3 ತಿಂಗಳು ಡೆಡ್ಲೈನ್ ಅನ್ನು ನೀಡಿದ್ದಾರೆ. 3 ತಿಂಗಳ ಒಳಗೆ ಬಿ ಖಾತಾವನ್ನು ಮಾಡಿಸಿಕೊಳ್ಬೇಕು. 3 ತಿಂಗಳ ಬಳಿಕ ಅನಧಿಕೃತ ಬಡಾವಣೆಗಳಿಗೆ ಅನುಮತಿ ಇಲ್ಲ ಅಂತಿದ್ದಾರೆ. ನಿಮ್ಮ ಜೇಬು ಇನ್ನೂ ಖಾಲಿ ಇತ್ತಂದ್ರೆ ಅದನ್ನು ಕೊಡ್ತೀರಾ, ಇನ್ನೊಂದು ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟು. ಡಿಸಿಗಳು ಸ್ಥಳೀಯ ಸಂಸ್ಥೆಗಳ ಆಯುಕ್ತರಿಗೆ ಸಿಎಂ ಖಡಕ್ ಆಗಿರುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಒಟ್ಟು 3 ತಿಂಗಳ ಒಳಗಡೆ ನಿಮ್ಮ ಖಾತೆ ಏನಾದರೂ ಇದ್ರೆ ಅದನ್ನ ಬಿ ಖಾತಾ ಮಾಡಿಸ್ಕೊಳ್ಳೋಕೆ ಅವಕಾಶ ಇದೆ, ಸೈಟ್ ಏನಾದರೂ ಇದ್ದರೆ. ಇದಕ್ಕೆ ಅವಕಾಶವನ್ನು ಈಗ ಸರ್ಕಾರ ಮಾಡಿಕೊಡ್ತಾ ಇದೆ. ಯಾಕೆ ಅಂತಂದರೆ ಅದರ ಜೇಬು ಖಾಲಿ ಆಗಿದೆ. ಇನ್ನೊಂದು ಕಡೆಗೆ ಜನರಿಗೂ ಅನುಕೂಲ ಆಗಬೇಕಾಗಿದೆ. ಜನರಿಗೆ ಅನುಕೂಲ ಆಗಬೇಕು ಅಂತಂದಾಗ ಈಗ ಸರ್ಕಾರದ ಬೊಕ್ಕಸ ಖಾಲಿ ಆದಾಗಲೇ ಅದಕ್ಕೆ ಅನುಕೂಲಕ್ಕೆ ತಂದಿಟ್ಟಿದ್ದಾರೆ. ಇಲ್ಲದೇ ಇದ್ರೆ ಕಳೆದ 1.5-2 ವರ್ಷದಿಂದ ಏನು ಮಾಡ್ತಾ ಇದ್ರು? ಕೊಡ್ಬೋದಾಗಿತ್ತಲ್ವಾ? ಈಗ ಏಕಾಏಕಿ ನೆನಪಾಗ್ಬಿಟ್ಟಿದೆ. ಬೇರೆ ದಾರಿ ಹುಡುಕಬೇಕಲ್ಲ. ಈಗೆಲ್ಲ ಮಾರ್ಗಗಳನ್ನು ಮುಗಿಸಿದ ನಂತರ ಈಗ ಇರುವಂಥ ಮಾರ್ಗ ಇದು ಒಂದೇ. ಈಗ ಏನಿವ್ರದ್ದು ನೋಡಿ, ನಗರ, ಪಟ್ಟಣ, ಹಳ್ಳಿ ಹೀಗೆ ಎಲ್ಲ ಕಡೆಯೂ ಕೂಡ ಅನಧಿಕೃತ ಬಡಾವಣೆಗಳು ಇವೆ. ನಗರ ಅನೇಕ ಬಡಾವಣೆಗಳನ್ನು ಮಾಡಿಟ್ಕೊಂಡಿದ್ದಾರೆ, ಬಟ್ ಅವಕ್ಕೆ ಖಾತೆಗಳು ಇರಲಿಲ್ಲ. ಸೊ ಹಾಗಾಗಿ ಆ ಖಾತೆಗಳನ್ನು ಈಗ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಗರ, ಪಟ್ಟಣ, ಹಳ್ಳಿ ಹೀಗೆ ಎಲ್ಲ ಕಡೆಯೂ ಕೂಡ ಮಾಡಿಟ್ಟಿದ್ದಾರೆ. ಅನಧಿಕೃತ ಬಡಾವಣೆಗಳಿಂದ ಸರ್ಕಾರಕ್ಕೆ ಕಂದಾಯ ಬರ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಹೊಸ ಯೋಚನೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಅದರ ಜೊತೆಗೆ 11 ಮಹಾನಗರ ಪಾಲಿಕೆ ಸೇರಿ 316 ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 3 ತಿಂಗಳಲ್ಲಿ ಈ ಖಾತೆಯನ್ನು ಮಾಡಕ್ಕೆ ಮುಂದಾಗಿದ್ದಾರೆ. ಅನಧಿಕೃತ ಬಡಾವಣೆಗಳಿಂದ ಈಗ ಬೊಕ್ಕಸವನ್ನು ತುಂಬಿಸ್ಕೊಳ್ಬೇಕಾಗಿದೆ. ಅದರಿಂದ ಏನು ಬರ್ತಿರ್ಲಿಲ್ವಲ್ಲ. ಪರಿಣಾಮ ಜನರಿಗೆ ನಾಗರಿಕ ಸವಲತ್ತುಗಳು ಕೂಡ ಸಿಗ್ತಾ ಇಲ್ಲ. ನಿಮಗೆ ಖಾತೆ ಇಲ್ಲ ಅನ್ನೋದಾದರೆ ಅಲ್ಲಿಗೆ ಬೇಕಾಗಿರುವಂಥ ಸವಲತ್ತುಗಳನ್ನು ಕೊಡೋಕ್ಕಾಗೋದಿಲ್ಲ. ಕರೆಂಟ್ ಆಗಿರ್ಬೋದು, ಇವುಗಳನ್ನೆಲ್ಲ ಅವರವರೇ ಮಾಡಿಸ್ಕೊಳ್ಬೇಕಾಗುತ್ತೆ. ಸರ್ಕಾರದಿಂದ ಸಿಗೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಕಂದಾಯ ಕಟ್ಟದಿರುವುದರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ಬಿಟ್ಟಿವೆ. ಸರ್ಕಾರದ ಬೊಕ್ಕಸ ಖಾಲಿ, ಆದಾಯ ಬರ್ತಾ ಇಲ್ಲ, ಅವ್ರಿಗೆ ಬೇಕಾಗಿರುವಂಥ ಫೆಸಿಲಿಟಿಗಳು ಕೂಡ ಸಿಗ್ತಾ ಇಲ್ಲ ಜನರಿಗೆ. ಸೊ ಹಾಗಾಗಿ ಅನಧಿಕೃತ ರೆವಿನ್ಯೂ ಬಡಾವಣೆಗಳಲ್ಲಿ ಸೈಟು, ಮನೆ ಕಟ್ಟಿರುವವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಪಾಪ ಜನರ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿಯನ್ನು ವ್ಯಕ್ತಪಡಿಸಿ ಈಗ ಬಿ ಖಾತೆಯನ್ನು ಮಾಡಿಸ್ಕೊಳ್ಳಿ, ನಿಮಗೆ 3 ತಿಂಗಳ ಟೈಮನ್ನು ಕೊಡ್ತಾ ಇದ್ದೀವಿ ಅಂತಿದ್ದಾರೆ. ಕಾಯ್ದೆಯ ಮೂಲಕ ಅನಧಿಕೃತ ಬಡಾವಣೆಗಳ ಸಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಕಾಯ್ದೆಯ ಮೂಲಕ ಅನಧಿಕೃತ ಬಡಾವಣೆಗಳೇನಿದ್ದಾವೆ ಅವುಗಳ ಸಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬೇಗ ನಿಮ್ಮ ಬೊಕ್ಕಸ ತುಂಬಬೇಕು ಅಂತಂದರೆ ಎ ಖಾತಾಗಳಿಗೂ ಅವಕಾಶವನ್ನು ಮಾಡಿಕೊಡಿ. ಬಿ ಖಾತಾ ಇರುವಂಥವ್ರಿಗೆ ಎ ಖಾತಾ ಮಾಡೋಕ್ಕೆ 3 ತಿಂಗಳಲ್ಲಿ ಬಿ ಖಾತಾ ಮಾಡಿಸೋಕೆ ಅನಧಿಕೃತ ಬಡಾವಣೆಯ ಮಂದಿಗೆ ಈ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಈ ಸರ್ಕಾರ. ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕಾಯ್ತಾ ಇದ್ರು ಇದು ಯಾವಾಗ ಆಗುತ್ತೆ ಅಂತ ಹೇಳಿ. ಇನ್ನು ಮುಂದೆ ಅನಧಿಕೃತ ಬಡಾವಣೆಗಳಿಗೆ ರಾಜ್ಯದಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರ ಅರ್ಥ ಏನು ಅಂದರೆ, ಈಗ ನಿಮಗೆ 3 ತಿಂಗಳು ಕೊಟ್ಬಿಟ್ಟಿದ್ದೀವಿ, ಇದರಲ್ಲೆಲ್ಲ ಮುಗಿಸ್ಬಿಡಿ, ನಾಳೆ ಇನ್ನೇನಾದರೂ ನೀವು ಅನಧಿಕೃತವಾಗಿ ಬಡಾವಣೆಗಳಲ್ಲೆಲ್ಲ ಆಗಿದೆ ಅನ್ನೋದಾದರೆ ಅದರ ಜವಾಬ್ದಾರಿಯನ್ನು ಅಲ್ಲಿರುವಂಥ ಜಿಲ್ಲಾಧಿಕಾರಿಗಳೇ ಹೊತ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ದ್ಯಾಟ್ಸ್ ದ ಪಾಯಿಂಟ್. ಅದು ಮುಖ್ಯವಾಗಿ ಬೇಕಾಗಿರೋದು ಈಗ. ಸೊ ಏನು ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ನೋಡಿ. ಸೊ ಈಗ ಸಿಎಂ ಡೆಡ್ಲೈನ್ ಏನೋ ಕೊಟ್ಟಿದ್ದಾರೆ, 3 ತಿಂಗಳಲ್ಲಿ ಏನಾಗುತ್ತೆ ಅಂಥೇಳಿ ನೋಡೋಣ, ಏನು ಮಾತಾಡಿದ್ದಾರೆ ಅನ್ನೋದನ್ನು ಕೂಡ ನೋಡೋಣ. ಸೊ ಒಟ್ಟು ಈಗ ರಾಜ್ಯದಲ್ಲಿರುವಂಥ ಲೆಕ್ಕಾಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಟ್ಬಿಡ್ತೀವಿ. ಬಿ ಖಾತಾ ಭಾಗ್ಯ ಯಾರಿಗೆಲ್ಲ ಅನುಕೂಲ ಆಗುತ್ತೆ, ಹೇಗೆ, ಯಾವ ರೀತಿ ಅಂತ ಹೇಳಿ ನೋಡಿ. ರಾಜ್ಯದಲ್ಲಿ ಸುಮಾರು 40 ಲಕ್ಷ ಅನಧಿಕೃತ ಆಸ್ತಿಗಳಿವೆ. ಇವುಗಳಿಂದ ಯಾವ ಆದಾಯವೂ ಕೂಡ ಸರ್ಕಾರಕ್ಕೆ ಬರ್ತಾ ಇಲ್ಲ. ಟ್ಯಾಕ್ಸ್ ಕಟ್ಕೊಳ್ಬೇಕಲ್ಲ, ಸೈಟ್ ಟ್ಯಾಕ್ಸನ್ನು. ಮನೆ ಕಟ್ಟಿದ ಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಬರಬೇಕಾಗತ್ತೆ. ಅಂದರೆ ಬಾಡಿಗೆ ಏನಾದರೂ ಕೊಟ್ಟರೆ ಅವು ಯಾವುದು ರೆವಿನ್ಯೂವೇ ಬರ್ತಾ ಇಲ್ಲ. ನಿಮ್ಮ ಆಸ್ತಿಗೆ ದುಪ್ಪಟ್ಟು ತೆರಿಗೆಯನ್ನು ಪಾವತಿಸಿ ಬಿ ಖಾತಾವನ್ನು ಮಾಡಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಎಷ್ಟು, ಏನು, ದರ ಎಷ್ಟು ನಿಗದಿ ಮಾಡಿದ್ದಾರೆ ಇವೆಲ್ಲವೂ ಕೂಡ ಮುಖ್ಯವಾಗುತ್ತೆ. ಕಾವೇರಿ 2.0 ಈ ತಂತ್ರಾಂಶದ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅಲ್ಲಿ ಎಷ್ಟು ಅಮೌಂಟನ್ನು ಬರುತ್ತೆ, ಏನು ಫಿಕ್ಸೇಷನ್ ಇದೆ, ಇವೆಲ್ಲವೂ ಕೂಡ ನೋಡಬೇಕು ಬಿ ಖಾತೆಯನ್ನು ಪಡ್ಕೊಳ್ಳೋಕೆ.
ಸೊ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ 4,000 ಕೋಟಿ ಆದಾಯ ನಿರೀಕ್ಷೆ ಅಂತಿದ್ದಾರೆ. ಯಾಕೆ ಅಂತಂದರೆ ಗ್ಯಾರಂಟಿಗಳಿಗೆ ಕೊಡಬೇಕಲ್ಲ, ದುಡ್ಡು ಎಲ್ಲಿಂದ ತರೋಕ್ಕಾಗತ್ತೆ? ಹೊಸ ಹೊಸ ರೆವಿನ್ಯೂ ಆದಾಯದ ಮೂಲಗಳನ್ನು ಹುಡುಕಬೇಕಲ್ಲ. ಈಗ ಇದಕ್ಕಿಂತಲೂ ನೀವು ಬಿ ಖಾತೆಯನ್ನು ಎ ಖಾತೆಗೆ ಅವಕಾಶ ಮಾಡಿಕೊಟ್ಬಿಟ್ಟು ಇನ್ನೂ ರೆವಿನ್ಯೂ ಚೆನ್ನಾಗಿ ಬರುತ್ತೆ. ಒಂದು ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು. ಆ ಸಮಿತಿ ವರದಿ ಕೊಟ್ಟ ಮೇಲೆ ಒಂದು ಕಾನೂನು ಮಾಡಿದ್ದೀವಿ. ಅದರ ಪ್ರಕಾರ ಈಗ ರೆವಿನ್ಯೂ ಬಡಾವಣೆಗಳು, ಸೈಟ್ಗಳು, ಮನೆಗಳು ಅವರಿಗೆಲ್ಲ ನಾಗರಿಕ ಸೌಲಭ್ಯಗಳು ಕೊಟ್ಟಿದ್ದೀವಿ. ಅವ್ರು ಯಾರು ಕೂಡ ಸರ್ಕಾರಕ್ಕೆ ಕಂದಾಯ ಕೊಡ್ತಾ ಇದ್ದಾರೆ, ತೆರಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಬಿ ಖಾತೆ ಅಭಿಯಾನ ಮಾಡಬೇಕು ಅಂತ ಹೇಳಿದ್ದೀವಿ. ಎಲ್ಲ ಈಗ ಬೆಂಗಳೂರಿನಲ್ಲಿ ಮಾಡಿದ್ದೀವಿ. ಎಲ್ಲ ನಗರ ಪ್ರದೇಶಗಳಲ್ಲಿ, ಮುನ್ಸಿಪಾಲ್ಟಿಗಳಲ್ಲಿ ಮತ್ತು ನಗರಾಭಿವೃದ್ಧಿಗೆ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲ ಡಿ ಸಿಗಳು ಮತ್ತು ಇವರು ಯಾರು ಯೋಜನಾ ಇಲಾಖೆಯವರು ಮತ್ತು ಇತರ ಅಧಿಕಾರಿಗಳು, ಸಿಇಒ ಅದೆಲ್ಲ ಮೀಟಿಂಗ್ ಮಾಡಿ ಹೇಳಿದ್ದೀವಿ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಬೊಕ್ಕಸ ಖಾಲಿ ಆದ ತಕ್ಷಣ ಬಿ ಖಾತೆಗಳು ನೇರವಾಗಿ ಸರ್ಕಾರಕ್ಕೆ ನೆನಪಾಯಿತು ಅಂತ. ಇದು ಕೂಡ ಆದಮೇಲೆ ಇನ್ನೂ ಬೊಕ್ಕಸ ಖಾಲಿ ಆಗಿದೆ ಅಂತಂದರೆ ತುಂಬಿಕೊಳ್ಬೇಕು ಅಂತಂದರೆ ಬಿ ಖಾತೆಯಿಂದ ಎ ಖಾತೆ ಕೊಡುವಂಥ ಪ್ರಕ್ರಿಯೆಗಳು ಆರಂಭವಾಗುತ್ತವಾ ಅಂತ. ಸರ್ಕಾರ ಹೊಸ ಹೊಸ ಮೂಲಗಳನ್ನು ಹುಡುಕೋಕೆ ಶುರು ಮಾಡಿಬಿಟ್ಟಿದೆಯಾ ಅಂತ. ಆದಾಯ ಬೇಕೇ ಬೇಕು, ಅದರ ಮೂಲಗಳೇನು ಅಂತ ಕೆದಕ್ತಾ ಹೋಗ್ತಾ ಇದೆಯಾ ಅಂತ. ಅರುಣ್, ಹೆಂಗಾಗಿದೆ ಅಂದರೆ ಇದು ರೋಗಿ ಬಯಸಿದ್ದು ಅಲೆ ಡಾಕ್ಟರ್ ಹೇಳಿದ್ದು ಅದೇ ಅನ್ನೋ ರೀತಿಯಲ್ಲಿ ಈ ಪ್ರಕ್ರಿಯೆ ನಡೆದಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಏಕೆಂದರೆ BBMP ವ್ಯಾಪ್ತಿಯಲ್ಲಿ 5 ಲಕ್ಷ ಅಕ್ರಮ ಅನಧಿಕೃತ ಆಸ್ತಿಗಳಿದೆ ಅಂತೇಳಿ ಘೋಷಣೆ ಮಾಡಿ BBMP ವ್ಯಾಪ್ತಿಯಲ್ಲಿ ಆ ಅನಧಿಕೃತ ಒಂದು ನಿವೇಶನ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು, ಅದಕ್ಕೆ ಎಲ್ಲ ಒಂದು ಕಡೆ ಆ ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಏನೆಲ್ಲ ನಿಯಮಾವಳಿಗಳಿರುತ್ತೋ ಅದರ ಅನ್ವಯ ಬಿ ಖಾತಾ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅದಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಅದನ್ನು ಅಧಿವೇಶನದಲ್ಲಿ ಬಿಲ್ಲನ್ನು ಕೂಡ ತಂದರು, ಕಾಯ್ದೆಯನ್ನು ಕೂಡ ತಂದರು. ಅದಕ್ಕೆ ಜೊತೆಗೆ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ಕೂಡ ರಚನೆ ಮಾಡಿ ಈಗ ಅದಕ್ಕೆ ಒಂದು ರೀತಿಯಲ್ಲಿ ಕಾನೂನು ಸ್ವರೂಪವನ್ನು ಕೊಟ್ಟು ಜಾರಿಗೊಳಿಸುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಯಾಕೆಂದರೆ ಸರ್ಕಾರದ ಹಣಕಾಸು ಸ್ಥಿತಿ ಹೇಗಿದೆ ಅನ್ನೋದು ಕೂಡ ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಅದು ಒಂದು ಭಾಗ, ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ಆಗ್ತಾ ಇರತಕ್ಕಂಥ ನಷ್ಟವನ್ನು ತುಂಬಿಕೊಳ್ಳೋದು ಮತ್ತು ಹೆಚ್ಚುವರಿ ಹೊರೆಯನ್ನು ಕೂಡ ಇದರಿಂದ ಭರಿಸ್ಕೊಳ್ಳೋದು. ಹಾಗೆ ಯಾಕೆಂದರೆ ಈಗಾಗಲೇ BBMP ವ್ಯಾಪ್ತಿಯಲ್ಲಿ ಆ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಆ ಒಂದು ಬಿ ಖಾತಾ ವ್ಯಾಪ್ತಿಯಲ್ಲಿ ಏನೆಲ್ಲ ಆ ಪ್ರಕ್ರಿಯೆಗಳಾಗಬೇಕು ಆಗ್ತಾ ಇದೆ. ಹಾಗಾಗಿ ಈಗ ಅದನ್ನು ರಾಜ್ಯಗಳಿಗೆ, ಆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ವಿಸ್ತರಿಸಿರ್ತಕ್ಕಂಥದ್ದು. ಕಟ್ ಆಫ್ ಡೇಟನ್ನು ಕೊಟ್ಟಿದ್ದಾರೆ. ಅಂದರೆ 2024 ಸೆಪ್ಟೆಂಬರ್ 10 ಒಳಗಾಗಿ ಖರೀದಿ ಮಾಡಿದ ಅಥವಾ ಮಾಡಿಕೊಂಡಿರ್ತಕ್ಕಂಥ ಅನಧಿಕೃತ ನಿವೇಶನಗಳಿರ್ಬೋದು ಮತ್ತು ಸೈಟ್ಗಳ ಕಟ್ಟಡಗಳಿರ್ಬೋದು, ಎಲ್ಲದಕ್ಕೂ ಕೂಡ ಈ ಒಂದು ಬಿ ಖಾತಾ ಅಪ್ಲೈ ಆಗುತ್ತೆ ಅಂತ. ಇಲ್ಲಿ ತನಕವೂ ಕೂಡ ಕರ್ನಾಟಕದಲ್ಲಿ ಲೋಕಲ್ ಬಾಡೀಸ್ ಆ ಒಂದು ವ್ಯಾಪ್ತಿಯಲ್ಲಿ ಬಿ ಖಾತಾ ಅನ್ನೋದು ಇರಲಿಲ್ಲ. ಕೊಡ್ತಾ ಇದ್ರು, ಇಲ್ಲ ಅಂದರೆ ಯಾವುದೇ ರೀತಿಯ ಖಾತೆಯನ್ನು ಕೂಡ ಕೊಡದೇ ನಿಲ್ಲಿಸ್ತಾ ಇದ್ರು. ಆದರೆ ಈಗ ಅದನ್ನು ಬಿ ಖಾತಾ ವ್ಯಾಪ್ತಿಗೆ ತರ್ತಾ ಇದ್ದಾರೆ. ಅದನ್ನು ಕೂಡ ಈ ಖಾತಾ ವ್ಯಾಪ್ತಿಯಲ್ಲೇ ಬರುತ್ತೆ. ಅಂದರೆ ಈಗೇನು BBMP ವ್ಯಾಪ್ತಿಯಲ್ಲಿ ಈ ಖಾತೆಯನ್ನು ತಂದಿದ್ದಾರೆ, ಅದನ್ನು ಮಾಡಿಸ್ಕೋದ್ರ ಜೊತೆಗೆ ಈ ಬಿ ಖಾತೆಗೆ ಒಂದು ನಮೂನೆಯನ್ನು ಕೂಡ ಕೊಟ್ಟಿರ್ತಾರೆ, ಅಲ್ಲಿ ಪಿಕ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸುಮಾರು 40 ಲಕ್ಷ ಈ ಒಂದು ಅನಧಿಕೃತ ಸ್ವತ್ತುಗಳಿದೆ ಅಂತಲೂ ಕೂಡ ಒಂದು ರೀತಿಯಲ್ಲಿ ಅಂದಾಜು ಮಾಡಿರ್ತಕ್ಕಂಥದ್ದು. ಇಲ್ಲಿ ತನಕ ಕೇವಲ 1,500 ಕೋಟಿ ವರಮಾನ ಮಾತ್ರ, ಆದಾಯ ಮಾತ್ರ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇತ್ತು. ಆದರೆ ಈಗ ಇದನ್ನು ಜಾರಿಗೆ ತರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು 4,000 ಕೋಟಿ ವರಮಾನವನ್ನು ರಾಜ್ಯ ಸರ್ಕಾರ ಆದಾಯವನ್ನು ನಿರೀಕ್ಷೆ ಮಾಡಿದೆ. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಪ್ರಕ್ರಿಯೆ ಚಾಲ್ತಿಯಲ್ಲಾಗುತ್ತೆ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ 3 ತಿಂಗಳು ಗಡುವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಸಾಕಷ್ಟು ಜನ ಖರೀದಿ ಮಾಡಿದಂಥವ್ರು ಮತ್ತೆ ಅದನ್ನು ಮಾರಾಟ ಮಾಡಬೇಕಾದ್ರೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಿರ್ತಿತ್ತು. ಅವ್ರಿಗೂ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ, ಜೊತೆಗೆ ಸರ್ಕಾರದಕ್ಕೆ ಬೊಕ್ಕಸವೂ ಕೂಡ ತುಂಬುತ್ತೆ ಅನ್ನೋ ದೃಷ್ಟಿಯಿಂದ ಸರ್ಕಾರ ಈ ನಿರ್ಧಾರ ಮಾಡಿದೆ. ಇದು ಮಧ್ಯವರ್ತಿಗಳಿಲ್ಲದೆ, ಯಾವುದೇ ಬ್ರೋಕರ್ಗಳಿಲ್ಲದೆ ಮತ್ತು ಲಂಚಗುಳಿತನ ಇಲ್ಲದೆ ನಿಜವೂ ಕೂಡ ನಡೆದರೆ ಖಂಡಿತವಾಗಿ ಕೂಡ ಆ ಒಂದು ಯಾರ್ಯಾರು ಅನಧಿಕೃತವಾಗಿ ಕಟ್ಕೊಂಡಿರ್ತಾರೆ ನಿವೇಶನದಾರರು, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ, ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ಆದಾಯ ಬರುತ್ತೆ. ಇದನ್ನು ಎಷ್ಟರ ಮಟ್ಟಿಗೆ ಜಾರಿಗೆ ತರ್ತಾರೆ ಕಾದು ನೋಡಬೇಕಾಗುತ್ತೆ. ಇದನ್ನು ಕೂಡ ಕಾವೇರಿ ತಂತ್ರಾಂಶದಲ್ಲೇ ಒಂದು ರೀತಿಯಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಇರ್ತಕ್ಕಂಥದ್ದು. ಆ ಒಂದು ನಿಯಮಾವಳಿಗಳ ರೂಲ್ಸ್ ಅನ್ನು ಕೂಡ ತಂದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದು ನೋಡಬೇಕಾದ್ರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.